ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಖಂಡಿಸಿದ್ದು ಕಲಬುರಗಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿ ಬಳಗ ಹಾಗೂ ಕಲಬುರಗಿ ಜಿಲ್ಲಾ ಹಿಂದೂ ಕಾರ್ಯಕರ್ತರ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಖಂಡಿಸಿ ಇಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿ ಬಳಗ ಹಾಗೂ ಕಲಬುರಗಿ ಜಿಲ್ಲಾ ಹಿಂದೂ ಕಾರ್ಯಕರ್ತರ ವೇದಿಕೆ ವತಿಯಿಂದ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇವತ್ತಿನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸರ್ವ ಹಿಂದೂ ಕಾರ್ಯಕರ್ತರಿಂದ ಮತ್ತು ಹಿಂದೂ ಅಭಿಮಾನಿಗಳಿಂದ ಬೃಹತ್ ಪ್ರತಿಭಟನೆಯನ್ನು ಇಟ್ಟುಕೊಂಡಿದ್ದಕ್ಕೆ ಕಾರಣ ತಮಗೀಗಾಗಲೇ ಗೊತ್ತಿರುವ ಹಾಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ವಿಶೇಷವಾಗಿ ಹಿಂದೂ ಧರ್ಮದ ಬೆಳವಣಿಗೆಗೆ ಮತ್ತು ಒಂದು ಹಿಂದುತ್ವಕ್ಕೆ ದೊಡ್ಡ ಸ್ಥಾನವನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಕೀರ್ತಿ ಅಂದ್ರೆ ನಮ್ಮ ಯತ್ನಾಳ್ ಗೌಡರಿಗೆ ಸಲ್ತದೆ. ಕಾರಣ ಏನು ಅಂತಂದ್ರೆ, ನೀವು ಮೊನ್ನೆ ವಿಚಾರ ತಗೊಂಡಾಗ ನಮ್ಮ ಯತ್ನಾಳ್ ಗೌಡರು ವಿಚಾರ ಅಂತ ಬಂತು ಅಂತಂದರೆ ಈ ವಕ್ಫ್ ವಿಚಾರವಾಗಿ ಪ್ರಥಮವಾಗಿ ಧ್ವನಿ ಎತ್ತಿ, ನಿಜವಾಗಲೂ ಕೂಡ ಇದು ಸಾಮಾನ್ಯದ ಮಾತಲ್ಲ. ಸಾವಿರಾರು ಜನರಿಗೆ ಕೆಟ್ಟವ್ರನ್ನೂ ಆಗ್ಬೋದು, ಲಕ್ಷಾಂತರ ಜನರಿಗೆ ಒಳ್ಳೆಯವ್ರನ್ನೂ ಆಗ್ಬೋದು. ಅಂತಹ ವಿಚಾರವನ್ನು ಇಟ್ಟುಕೊಂಡು ಎಷ್ಟೋ ಜನ ರೈತರ ಬಾಳನ್ನು ಮತ್ತು ರೈತರ ಆಸ್ತಿಗಳನ್ನು ಮರಳಿ ಆ ರೈತರಿಗೆ ಕೊಡಿಸಿರ್ತಕ್ಕಂಥದ್ದು ಕೀರ್ತಿನೂ ಕೂಡ ಯತ್ನಾಳ್ ಗೌಡರು ಸಲ್ತದೆ. ಹೀಗಾಗಿ ಇಷ್ಟೆಲ್ಲನೂ ಕೂಡ ಹಿಂದೂ ಧರ್ಮದ ಪರವಾಗಿ ಧ್ವನಿ ಎತ್ತಿ ಇವತ್ತಿನ ದಿನ ಏನಂತಂದರೆ ಅಂಥ ಒಬ್ಬ ಶ್ರೇಷ್ಠ ನಾಯಕನನ್ನು, ದೊಡ್ಡ ಸಮಾಜದ ನಾಯಕನನ್ನು, ವಿಶೇಷವಾಗಿ ಹಿರಿಯರಾಗಿರ್ತಕ್ಕಂತಹ ಯತ್ನಾಳ್ ಗೌಡರಿಗೆ ಈ ರೀತಿಯಾಗಿ ಅವಮಾನ ಮಾಡಿರ್ತಕ್ಕಂಥದ್ದು ಬಹಳ ನೋವನ್ನು ಉಂಟು ಮಾಡಿದೆ. ನಿಜವಾಗಲೂ ಕೂಡ ನನಗೂ ಏನು ಅನ್ನಿಸ್ತದೆ ಅಂತಂದರೆ, ನನ್ನ ವಿಚಾರ ಅಂತಂದರೆ ಒಬ್ಬ ನಾಯಕರು ಅಂತಂದರೆ ಹೆಂಗಿರಬೇಕು ಅಂತಂದ್ರೆ, ಯಾವುದೇ ವಿಚಾರಗಳನ್ನು ಇದ್ರೂ ಕೂಡ ಆ ಸಮಸ್ಯೆ ಅಂತ ಬಂದಾಗ ಬಗೆಹರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾಲ್ಕು ಗೋಡೆ ಮಧ್ಯದೊಳಗೆ. ಆದರೆ ನಿಜವಾಗ್ಲೂ ಇದು ಕೇಂದ್ರ ಸರ್ಕಾರಕ್ಕೂ ಮತ್ತು ಕರ್ನಾಟಕ ನಮ್ಮ BJP ಪಕ್ಷಕ್ಕೆ ನಾವು ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಂಥ ಒಂದು ಕೆಟ್ಟ ಬೆಳವಣಿಗೆ ಈಗಾಗಲೇ ನಾವು ಸುಮಾರು 3-4 ದಿವಸ ಎಲ್ಲ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀವಿ. ಅದು ವಿಷಯ ಏನಪ್ಪ ಅಂದರೆ, ಇವತ್ತಿನ ದಿವಸ ಏನು ನೇರ ದಿಟ್ಟ ಹೋರಾಟಗಾರರಾದಂಥ ಹಾಗೂ ಹಿಂದುತ್ವ ವಿಷಯ ಬಂದಾಗ ಎದ್ದು ನಿಲ್ಲುವಂಥವ ಶಾಸಕರು, ವಿಜಯಪುರ ಶಾಸಕರಾದಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಇವತ್ತಿನ ದಿವಸ ಏನು ಕೆಲವು BJP ಇಲ್ಲಿಯ ನಾಯಕರು, ರಾಜ್ಯದಲ್ಲಿರುವ ನಾಯಕರು ತಮ್ಮ ಒಂದು ಬೇಳೆ ಬೇಯಿಸೋಕ್ಕೋಸ್ಕರ ಇವತ್ತಿನ ದಿವಸ ಅವರನ್ನು ಬಲಿಪಶು ಮಾಡಿ ಇವತ್ತಿನ ದಿವಸ ಅವರನ್ನು ರಾಷ್ಟ್ರದ ನಾಯಕರಿಂದ ಅವರನ್ನು BJPಯಿಂದ ಉಚ್ಚಾಟನೆ ಮಾಡ್ಯಾರ. ಅದನ್ನು ಇವತ್ತಿನ ದಿವಸ ವಿರೋಧಿಸಿ ಮೊನ್ನೆ ಕೂಡ ನಾವು ಹಿಂದೂ ಜಾಗೃತಿ ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ಕೂಡ ಮಾಡಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಕೂಡ ಕಲಬುರಗಿಯಲ್ಲಿರುವ ಎಲ್ಲ ಸಮಸ್ತ ಹಿಂದೂ ಬಾಂಧವರು, ಹಿಂದೂ ಯುವಕರು, ಅದೇ ರೀತಿಯಾಗಿ ಯತ್ನಾಳ್ ಜಿ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತಿನ ದಿವಸ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಈ ಬೃಹತ್ ಪ್ರತಿಭಟನೆ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಆಗಮಿಸಿವಿ, ಮನವಿ ಕೂಡ ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾಷಾಳದ ಮರುಳಾರಾಧ್ಯ ಶಿವಾಚಾರ್ಯರು, ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ಜಯಕುಮಾರ್ ನಂದ್ಯಾಳ್, ಸಂಗಮೇಶ್ ನಂದ್ಯಾಳ್, ಚಂದ್ರಕಾಂತ್ ಕಾಳಗಿ, ಮಾಲಾ ಕಣ್ಣಿ, ಶಣ್ಬಸಯ್ಯ ಹಿರೇಮಠ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ
ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.